ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಎವ್ರಿಥಿಂಗ್ ಇನ್ ಕನ್ನಡ. ಎಸ್, ಟಿ.ಪಿ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಇವತ್ತು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ. ಎಸ್, ಈ ಒಂದು ವಿಡಿಯೋದಲ್ಲಿ ನೀವು ಒಂದು 500 to 1000 ಕ್ಯಾಲೋರಿ ಬಿಟ್ವೀನಲ್ಲಿ ಇರುವಂತಹ ಒಂದು ನ್ಯಾಚುರಲ್ ವೇಟ್ ಗೇನರ್ ಶೇಕ್ನ ನೀವು ಹೇಗೆ ಮಾಡೋದಂತ ಇವತ್ತು ತಿಳ್ಕೊಳ್ಳಿಕ್ಕಿದ್ದೀರಾ. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. ಎಸ್, ಈ ಒಂದು ಶೇಕ್ನ ಮಾಡೋಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಯಾರ್ದಾಗಿ ಹೊಸದಾಗಿ ಬಂದಿದ್ದರೆ ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಈ ಒಂದು ಚಾನಲ್ ನಿಮಗೆ ಇದೇ ರೀತಿಯಾದಂತಹ ಫಿಟ್ನೆಸ್ ರಿಗಾರ್ಡಿಂಗ್ ಕಾಂಟೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಚಾನಲ್ ಒಂದು ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಸೊ ಡೈರೆಕ್ಟಾಗಿ ನಾವು ನಮ್ಮ ರೆಸಿಪಿ ಕಡೆಗೆ ಬರುವ. ಫಸ್ಟ್ ಆಫ್ ಆಲ್ ಯಾವೆಲ್ಲ ಐಟಮ್ಸ್ ಬೇಕು ಅಂದರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಈ ಒಂದು ಮಾಸ್ ಗೈನರ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ, ಸೊ ಫಸ್ಟಿಗೆ ಸೊ ಬೇಸಿಕಲಿ ನೀವೊಂದು ವೇಟ್ ಗೇನರ್ ಶೇಕ್ ಮಾಡ್ತಿದ್ದೀರಿ ಅಂತಂದರೆ ನಿಮಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದಂದರೆ ಒಂದು ಕ್ಯಾಶು ಆ್ಯಂಡ್ ಆಲ್ಮಂಡ್ಸ್, ಅದ್ರ ಜೊತೆಗೆ ವಾಲ್ನಟ್ಸ್. ಸೊ ನೀವೇನು ನೋಡ್ತಿದ್ರೆ ಇದು ವಾಲ್ನಟ್. ಆ್ಯಂಡ್ ಅದ್ರ ಜೊತೆಗೆ ನಾರ್ಮಲ್ ಸೈಜ್ನ ಒಂದು 2 ಬಾಳೆಹಣ್ಣು ಆ್ಯಂಡ್ ಮಿಲ್ಕ್. ಸೊ ಅದ್ರ ಜೊತೆಗೆ ಪೀನಟ್ ಬಟರ್ ಆ್ಯಂಡ್ ಫೈನಲಿ ಓಟ್ಸ್. ಸೊ ಇದು ನ್ಯಾಚುರಲ್ ಯಾವುದು ಫ್ರೈಡ್ ಓಟ್ಸ್ ಅಲ್ಲ, ಆ್ಯಂಡ್ ಅದ್ರ ಜೊತೆಗೆ ಮಸಾಲ ಓಟ್ಸ್ ಕೊಡಲ್ಲ, ಇದು ನಾರ್ಮಲ್ ಓಟ್ಸ್ ನಿಮಗೆ ಬೇಕಾಗಿರುವಂಥದ್ದು. ಸೊ ಎಷ್ಟು ಬೇಕು, ಎಷ್ಟು ಅಮೌಂಟ್ ಆಫ್ ನೀವು ಎಷ್ಟು ಯೂಸ್ ಮಾಡ್ಬೋದು ಒಂದು ವೇಟ್ ಗೇನರ್ ಶೇಕ್ ಅಂದರೆ ಒಬ್ಬ ಪರ್ಸನ್ಗೆ ನೀವು ವೇಟ್ ಗೇನರ್ ಶೇಕ್ ಮಾಡಿ ಕುಡಿತಿದ್ದೀರಿ ಅಂತಂದರೆ ನಾರ್ಮಲಾಗಿ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟಿಗೆ ನಿಮಗೆ ಹೇಳಿದಾಗೆ ಕ್ಯಾಶು ಬೇಕು. ಸೊ ಫುಲ್ ಕ್ಯಾಶು ಯೂಸ್ ಮಾಡ್ತೀರ ಅಂತಂದರೆ ಅಪ್ರಾಕ್ಸ್ ಒಂದು 5 to 6. ಸೊ ಆಲ್ಮಂಡ್ಸ್ ನೀವು ಹೇಗೆ ಯೂಸ್ ಮಾಡ್ಬೋದು ಅಂದರೆ ಒಂದು ಅಪ್ರಾಕ್ಸ್ 6 to 8. ಅದ್ರ ಜೊತೆಗೆ ನಾನು ಅಕ್ರೋಟ್ ಏನು ವಾಲ್ನಟ್ ಅಂತ ಹೇಳ್ತೇವೆ ಅದನ್ನು ಕೂಡ ಯೂಸ್ ಮಾಡ್ತಿದ್ದೇನೆ. ಸೊ ಇದು ನಾನು 3 ತಗೊಳ್ತಾ ಇದ್ದೇನೆ. ಸೊ ಇದಿಷ್ಟು ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್. ಆ್ಯಂಡ್ ಇದ್ರ ಜೊತೆಗೆ ನೀವು ಆ್ಯಡೆಡ್ ಆನ್ ಏನು ದ್ರಾಕ್ಷಿ ಏನಿದೆ, ಒಣ ದ್ರಾಕ್ಷಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಇಷ್ಟು ಇದನ್ನು ಫಸ್ಟಿಗೆ ನಾವು ಬ್ಲೆಂಡ್ ಮಾಡೋಣ. ಸೊ ಇಷ್ಟು ಹುಡಿ ಮಾಡಿಕೊಂಡ್ರೆ ಸಾಕು. ಸೊ ಇದಕ್ಕೆ ಇನ್ನು ನೆಕ್ಸ್ಟ್ ನೀವು ಏನೇ ಆ್ಯಡ್ ಮಾಡಬೇಕು ಅಂತಂದರೆ ನಾನು ಆಗಲೇ ಏನಂದರೆ ಓಟ್ಸ್. ಸೊ ನ್ಯಾಚುರಲ್ ಓಟ್ಸ್, ಇದು ಯಾವುದೇ ಫ್ರೈಡ್ ಅಥವಾ ನೀವೇನು ಶಾಪ್ನಲ್ಲಿ ನೋಡ್ತೀರಾ ಮಸಾಲ ಓಟ್ಸ್ ಅಲ್ಲ, ನಾರ್ಮಲ್ ಆದಂಥ ಓಟ್ಸ್. ಇದೆಷ್ಟು ಯೂಸ್ ಮಾಡಬೇಕಂದ್ರೆ ಅಪ್ರಾಕ್ಸ್ 30 to 50 grams. ಸೊ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿ. ಸೊ ನ್ಯಾಚುರಲ್ ಒಂದು ಒಳ್ಳೆ ಬ್ಲೆಂಡ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. 2 ಸ್ಪೂನ್ ಅಷ್ಟು, ನಿಮ್ಮೊಂದು ನಾರ್ಮಲ್ ಟೀ ಸ್ಪೂನ್ ಏನಿದೆ ಅದರಲ್ಲಿ 2 ಸ್ಪೂನ್ ಅಷ್ಟು ನೀವು ಪೀನಟ್ ಬಟರ್ನ ಇದಕ್ಕೆ ಹಾಕ್ಕೊಳ್ಳಿ. ಸೊ ಅಪ್ರಾಕ್ಸ್ 250 ml ಅಷ್ಟು ನಾನು ಇದಕ್ಕೆ ಹಾಲನ್ನು ಕೂಡ ಯೂಸ್ ಮಾಡಿದ್ದೇನೆ. ಸೊ ಫಸ್ಟಿಗೆ ನೀವು ಡ್ರೈ ಫ್ರೂಟ್ಸನ್ನು ಪ್ರಾಪರಾಗಿ ಬ್ಲೆಂಡ್ ಮಾಡಿರ್ತೀರಾ ಅಂದರೆ ಗ್ರೈಂಡ್ ಮಾಡಿರ್ತೀರ ಅಂತಂದರೆ ಒಂದು ಪ್ರಾಪರ್ ಆದಂಥ ಒಂದು ಏನು ವೇಟ್ ಗೇನರ್ ಶೇಕ್ ರೆಡಿ ಆಗುತ್ತೆ. ಸೊ ಇದು ನಿಮ್ಮ ಫೈನಲ್ ವೇಟ್ ಗೇನರ್ ಶೇಕ್. ನೋಡಿ ಇಷ್ಟು ಥಿಕ್ನೆಸ್ ಇರುತ್ತೆ. ಇನ್ನೂ ಥಿಕ್ನೆಸ್ ಕಡಿಮೆ ಆಗಬೇಕು ಅಂತಂದರೆ ನೀವು ಹಾಲನ್ನು ಯೂಸ್ ಮಾಡ್ಬೋದು. ಇಲ್ಲಂತಿದ್ರೆ ಇದು ಥಿಕ್ನೆಸ್ ನಿಮಗೆ ಓಕೆ ಅಂತಂದರೆ ಸೊ ಇದೇ ಥಿಕ್ನೆಸ್ಸಲ್ಲಿ ನೀವು ಯೂಸ್ ಕೂಡ ಮಾಡ್ಬೋದು. ಸೊ ಅಪ್ರಾಕ್ಸ್ ಒಂದು 6 months ಆದ ನಂತರ ಈ ಒಂದು ವೇಟ್ ಗೇನರ್ ಶೇಕ್ನ ನಾನು ಈಗ ವಾಪಸ್ ಕುಡಿತಾ ಇದ್ದೇನೆ. ಸೊ ಹಾಗೆ ಮಾಡ್ತಿರುವಾಗ ನಿಮಗೆ ಕೂಡ ಇದನ್ನು ಹೇಳಿ ಯೂಸ್ ಆಗ್ಬೋದು ಅಂತ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೆ ಆ್ಯಸ್ ಅ ಮನೆಯಲ್ಲೇ ಈ ಒಂದು ವೇಟ್ ಗೇನರ್ ಶೇಕ್ ಮಾಡಲಿಕ್ಕೆ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಈ ಒಂದು ವೇಟ್ ಗೇನರ್ ಶೇಕ್ ಟ್ರೈ ಮಾಡಿ. ಸೊ ರಿಸಲ್ಟ್ ನೀವು ನಮಗೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಒಂದು ತಿಂಗಳಾದ ನಂತರ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ ನಂತರ ಈ ಒಂದು ಇದರ ಒಂದು ರಿಸಲ್ಟ್ ನೀವು ನಮಗೆ ತಿಳಿಸಿ ಅಂತ ಹೇಳ್ತಾ, ಸೊ ಡೈರೆಕ್ಟಾಗಿ ಇದನ್ನು ನಾನು ಕ್ಲಾಸ್ಗೆ ಹಾಕಿ ಟೇಸ್ಟ್ನ ತಿಳಿಸ್ತೇನೆ. ಎಸ್, ಈಗ ಫೈನಲ್ ಆಗಿ ಟೇಸ್ಟ್ ಮಾಡಿ ಹೇಳ್ತೇನೆ. ನಾನು ಕೂಡ ಅದೇ ಹೇಳಿದಾಗೆ ಸ್ವಲ್ಪ ಟೈಮ್ ಆಯಿತು ಇದನ್ನು ಟೇಸ್ಟ್ ಮಾಡಿದೆ ಅಂದರೆ ನಿಲ್ಲಿಸಿ ಕೂಡ ಒಂದು ಅಪ್ರಾಕ್ಸ್ ಒಂದು 6 months ಆಯಿತು. ಸೊ ಅಗೇನ್ ಈಗ ಇದನ್ನು ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೇನೆ. ಸೊ ಬೆಟರ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಇದು ಥಿಕ್ನೆಸ್ ಜಾಸ್ತಿ ಅಂತ ಅನಿಸಿದರೆ ಡೆಫಿನೆಟ್ಲಿ ನೀವು ಹಾಲನ್ನು ಯೂಸ್ ಮಾಡಿ. ಸೊ ನಮಗೇನೋ ರೂಢಿ ಇದೆ, ಇದಕ್ಕಿಂತ ಮುಂಚೆ ನಾನು ಇಷ್ಟೇ ಥಿಕ್ನೆಸ್ಸಲ್ಲಿ ನಾನು ಕುಡಿತಾ ಇದ್ದೆ. ಸೊ ನಿಮಗೇನಾದರೂ ಕಷ್ಟ ಆಗ್ತಿದೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿ ಇದನ್ನು ಸ್ವಲ್ಪ ಥಿಕ್ನೆಸ್ಸನ್ನು ಕಮ್ಮಿ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ಬೋದು. ಎಸ್, ಟೇಸ್ಟಿಗೇನು ಪ್ರಾಬ್ಲಮ್ ಇಲ್ಲ, ಕುಡಿಯೋಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಕ್ಲಿಯರ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ನಿಮ್ಮ ಒಂದು ರೆಗ್ಯುಲರ್ ಫುಡ್ನ ಜೊತೆಗೆ ಈ ಒಂದು ವೇಟ್ ಗೇನರ್ ಶೇಕ್ನ ಆ್ಯಡ್ ಮಾಡಿ ಆವಾಗಲೇ ಇದರ ಒಂದು ಪ್ರಾಪರ್ ಆದ ರಿಸಲ್ಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಾನು ಕೂಡ ನಾರ್ಮಲ್ ನಮ್ಮ ಒಂದು ಫುಡ್ನ ಜೊತೆಗೆ ಇದನ್ನು ಆ್ಯಡ್ ಮಾಡಿದ್ದೆ. ಆವಾಗ ನಾನು ಅಪ್ರಾಕ್ಸ್ ಒಂದು 5 to 6 kg ಅಷ್ಟು ವೆಯ್ಟ್ ಗೇನ್ ಮಾಡಿದ್ದೆ.
ಸೊ ನೋಡಿದ್ರಲ್ಲ ಫೈನಲಿ ಈ ಒಂದು ಶೇಕ್ ಹೇಗೆ ಮಾಡೋದು ಅಂತ. ಸೊ ಈ ಒಂದು ಶೇಕ್ ಅಪ್ರಾಕ್ಸ್ 500 to 800 ಕ್ಯಾಲೋರೀಸ್ ಅಷ್ಟು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಇದೇ ರೀತಿಯಾದಂತಹ ಫಿಟ್ನೆಸ್ ರಿಗಾರ್ಡಿಂಗ್ ವಿಡಿಯೋಸ್ ಇನ್ನು ಮುಂದೆ ಕೂಡ ಈ ಚಾನಲ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.